ವೆಲ್ಕಮ್ ಬ್ಯಾಕ್ ಟು ಬಿಸಿ ರುಚಿ. ಇವತ್ತು ಹಾಗಲಕಾಯಿ ಪಲ್ಯ ಮಾಡ್ತಾ ಇದ್ದೀನಿ, ನೋಡೋಣ ಬನ್ನಿ. ತುಂಬ ವಿಧದಲ್ಲಿ ಹಾಗಲಕಾಯಿ ಪಲ್ಯನ ಮಾಡ್ತಾರೆ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಒಬ್ಬೊಬ್ಬರು ಫ್ರೈ ಮಾಡಿ ಮಾಡ್ತಾರೆ, ಒಬ್ಬೊಬ್ಬರು ಇಲ್ಲಾಂದರೆ ಹಾಗೆ ಕುದಿಸಿ ಮಾಡ್ತಾರೆ, ಒಬ್ಬೊಬ್ಬರು ಎಣ್ಗಾಯಿ ಮಾಡ್ತಾರೆ. ಇದಕ್ಕೆ ಒಳಗಡೆ ಸ್ಟಫಿಂಗ್ ಮಾಡಿ ಮಾಡ್ಕೊತಾರೆ. ಅವರವರ ವಿಧಾನಕ್ಕೆ ತಕ್ಕಂತೆ ಅವರವರು ಅಡುಗೆನ ಮಾಡ್ತಾರೆ. ಹಾಗಲಕಾಯಿ ಪಲ್ಯನೂ ಮಾಡ್ತಾರೆ, ಅವರ ರುಚಿಗೆ ಅನುಸಾರವಾಗಿಯೂ ಮಾಡ್ಕೊತಾರೆ. ನಾನಿಲ್ಲಿ ಒಂದು ಕಬ್ಬಿಣದ ಹಂಚು ತೊಗೊಂಡಿದ್ದೀನಿ. ಅದಕ್ಕೆ ಹಾಗಲಕಾಯಿ ಇರುತ್ತಲ್ಲ, ಅದನ್ನ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಬೇಕು ಮುಂಚೆ, ಅದನ್ನು ಮಣ್ಣು ಎಲ್ಲ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ಮಣ್ಣಿನೆಲ್ಲ ಹಾಕಿ ಸ್ವಲ್ಪ 5 ನಿಮಿಷ ಹಾಗೆ ಇಡಿ. ನೆಕ್ಸ್ಟಿಗೆ ಆಮೇಲೆ ಚೆನ್ನಾಗಿ ತೊಳೆದು ಇಟ್ಕೊಳ್ಳಿ. ಅಂದರೆ ಮಣ್ಣೆಲ್ಲ ಹೋಗಿರುತ್ತಲ್ಲ, ಅಂದರೆ ಕ್ಲೀನ್ ಮಾಡಿದರೆ ತುಂಬಾ ಬೇಗನೆ ಕ್ಲೀನ್ ಆಗುತ್ತೆ. ಇಲ್ಲಿ ಕಬ್ಬಿನ ಹಂಚಿನಲ್ಲಿ ಹಾಕಿದ್ದೀನಲ್ಲ, ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಬಲ್ತಿರೋದು ತುಂಬ ಬೀಜ ಇರುತ್ತಲ್ಲ, ಸೊ ಅದನ್ನು ಮಾತ್ರ ತೆಗೆದಿದ್ದೀನಿ. ಎಳೆದು ಬೀಜ ಇದ್ದರೆ ಹಾಗೆ ಇಟ್ಟಿದ್ದೀನಿ. ಈಗ ಒಬ್ಬೊಬ್ಬರು ಹೇಗೆ ಮಾಡ್ತಾರೆ, ಬಲ್ತಿರೋ ಬೀಜ, ಆಮೇಲೆ ಬೀಜ ಯಾವುದು ಏನೂ ತೆಗಿಯಲ್ಲ, ಡೈರೆಕ್ಟಾಗಿ ಬೀಜ ಆಮೇಲೆ ಹಾಗಲಕಾಯಿ ಪೂರನು ಮಾಡ್ಕೋತಾರೆ. ಅದರಲ್ಲಿ ಅಂಶನೂ ಏನೂ ಇರಲ್ಲ, ಆ ಥರನೂ ಮಾಡ್ಕೊತೀವಿ ನಾವು ಅಂತಾರೆ. ಸೊ ಪರವಾಗಿಲ್ಲ, ಆ ಥರನೂ ಮಾಡ್ಕೋಬೋದು ನೀವು. ಅದೇ ನಿಮ್ಮ ರುಚಿಗೆ ಅನುಸಾರವಾಗಿ ನಾವು ಪಲ್ಯಗಳನ್ನು ಮಾಡ್ಕೋಬೋದು ನಾವು. ಆಮೇಲೆ ಕಾಂಬಿನೇಷನ್ನು ಈಗ ಚಪಾತಿ ರೊಟ್ಟಿಗೆ ತುಂಬಾ ರುಚಿಯಾಗಿರುತ್ತೆ ಇದು. ಕಹಿ ಇಷ್ಟ ಸ್ವಲ್ಪ, ಹಾಗಲಕಾಯಿ ಅಂದರೆ ಕಹಿ ಅಲ್ಲ, ಇದಕ್ಕೆ ಪ್ರಮಾಣವಾಗಿ ಉಪ್ಪು, ಹುಳಿ, ಖಾರ, ಆಮೇಲೆ ತೆಂಗಿನಕಾಯಿ, ತುರಿ ಎಲ್ಲನೂ ಚೆನ್ನಾಗಿ ಹಾಕಿದರೆ ಅಷ್ಟೊಂದು ಖಾರ ಅಂತ ಏನೂ ಅನಿಸಲ್ಲ ಇದು. ಸಾರಿ, ಖಾರ ಅಂತ ನೋಡಿ ಮರ್ತೋಗ್ಬಿಟ್ಟೆ ನಾನು. ಅಂದರೆ ಕಹಿ ಅಷ್ಟೊಂದು ಬರಲ್ಲ. ಸೊ ಈ ಥರನೂ ನಾವು ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕು. ಅಂದರೆ ಎಣ್ಣೆ ಹಾಕಿ ಹುರಿದ ನಂತರ ಅದು ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಆಮೇಲೆ ತಿನ್ನೋಕ್ಕೂ ಒಂಥರ ಜ್ಯೂಸಿ ಟೈಪ್ ಬರುತ್ತೆ ಅದು. ಸೊ ತುಂಬಾ ರುಚಿಯಾಗಿರುತ್ತೆ. ಆಮೇಲೆ ಇಲ್ಲಿ ನಾನು ಹಸಿ ಖಾರ ಅಂತ ಮಾಡ್ತೀವಿ ನಾವು, ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಅಂತ. ಈ ಹಸಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು, ಸ್ವಲ್ಪ ಹುಣಸೆಹಣ್ಣು ಎಲ್ಲನೂ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಇದನ್ನು ಪೇಸ್ಟ್ ಮಾಡ್ಕೊಂಡು ನಾವು ಎಲ್ಲ ಪಲ್ಯಕ್ಕೆ ಮತ್ತು ಅಡುಗೆ ಮಾಡುವಾಗ ಈ ಪೇಸ್ಟ್ನ ಹಾಕೋತೀವಿ. ಪಲ್ಯದ ಪುಡಿಗಳನ್ನು ಮಾಡಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ತೋರಿಸಿದ್ದೀನಿ. ಈ ಥರ ಇದು ಹಸಿ ಖಾರ ಅಂತೀವಿ ನಾವು. ಈ ಥರ ಪೇಸ್ಟ್ ಮಾಡಿಟ್ಕೊಂಡ್ರೆ ಅದನ್ನು ಚೆನ್ನಾಗಿ ಆಗುತ್ತೆ ಪಲ್ಯ ಏನು ಮಾಡಬೇಕಾದ್ರೆ. ಆಮೇಲೆ ಖಾನಾವಳಿ ಅಲ್ಲಿ ಅವಾಗೆಲ್ಲ ಮಾಡ್ತಾ ಇರ್ತಾರಲ್ಲ, ಸೊ ಅವರೆಲ್ಲ ಈ ಥರ ಹಸಿ ಖಾರ ಅಂತ ಅಂತೀವಿ. ಆಮೇಲೆ ಹಸಿ ಖಾರ ಪೇಸ್ಟ್ನ ನಾವು ಮಾಡಿ ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರಿಜ್ಜಲ್ಲಿ. ಇಲ್ಲಿ ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ. ತೆಂಗಿನಕಾಯಿನ ಚೆನ್ನಾಗಿ ಒಡೆದು ಅದನ್ನು ಕಾಯಿ ತುರಿದು ಇಟ್ಕೋತಾ ಇದ್ದೀನಿ ನಾನಿಲ್ಲಿ. ಅಂದರೆ ಪಲ್ಯಕ್ಕೆ ತೆಂಗಿನಕಾಯಿ ತುರಿ ಹಾಕಿದರೆ ತುಂಬಾ ರುಚಿಯಾಗಿ ಬರುತ್ತೆ. ಆಮೇಲೆ ಅದೇನು ಫ್ರೆಶ್ ಆಗಿರೋ ತರಕಾರಿ, ಆಮೇಲೆ ಫ್ರೆಶ್ ಆಗಿರೋ ತೆಂಗಿನಕಾಯಿ ತುರಿ ಹಾಕಿ ಮಾಡಿದರೆ ತುಂಬಾ ರುಚಿಯಾಗಿ ಬರುತ್ತೆ. ಆಮೇಲೆ ನನ್ನ ಹತ್ರ ಕಾಯಿ ತುರಿಯೋದು ಈ ಥರ ಸಿಕ್ಕಿತ್ತು ನನ್ನ ಹತ್ರ. ಅಂದರೆ ಶಾಪಿಗೆ ಹೋದಾಗ ಕಾಯಿ ತುರಿಯೋದು ಸಿಕ್ಕಿತ್ತು. ಸೊ ತುಂಬಾ ಚೆನ್ನಾಗಿದೆ ಕಾಯಿ ತುರಿಯೋಕ್ಕೆ. ಎಳಿಗೆ ಮನೆಯಲ್ಲೂ ಮಾಡ್ಕೋಬೋದು. ಈಗಂಕರು ಪ್ರೆಸ್ಟೀಜು ಆಮೇಲೆ ಪ್ರೀತಿಯಲ್ಲಿ ಕಾಯಿ ತುರಿಯೋದು ಮಿಷನ್ ಎಲ್ಲ ಬಂದಿದೆ, ಮಿಕ್ಸಿ ಜಾರ್ ಎಲ್ಲ ಬಂದಿದೆ. ಸೊ ನನ್ನ ಹತ್ರ ಈಗ ಕಾಯಿ ತುರಿಯೋ ಈ ಥರ ಅಂದರೆ ಕ್ವಿಕ್ಕಾಗಿ ಮಾಡ್ಕೋದು. ಅಂದರೆ ಒಂದೊಂದ್ಸರಿ ಕರೆಂಟ್ ಇರಲ್ಲ, ಪವರ್ ಆಫ್ ಆಗಿರುತ್ತೆ. ಸೊ ಅಂದರೆ ಮಿಕ್ಸಿ ಮಾಡೋಕ್ಕೆ ಬೇಜಾರಾಗಿರುತ್ತೆ. ಇಲ್ಲಾಂದರೆ ಈ ಥರ ಕ್ವಿಕ್ಕಾಗಿ ನಾವು ತುರ್ಕೋಬೋದು ಕಾಯಿ ತುರಿನ. ಸೊ ಅದಕ್ಕೋಸ್ಕರ ನಾನು ಇದೊಂದು ಕಾಯಿ ತುರಿಯೋದು ತೊಗೊಂಡಿದ್ದೀನಿ. ತುಂಬಾ ಯೂಸ್ಫುಲ್ ಆಗಿದೆ. ಆಮೇಲೆ ಬೇಗನೆ ಕಾಯಿ ತುರಿ ತುರ್ಕೋಬೋದು ನಾವು. ಒಂದು ಬಾಣಲೆ ಇಟ್ಕೊಳ್ಳಿ, ಒಂದು ಸ್ಪೂನಷ್ಟು ಸಾಸಿವೆ, ಆಮೇಲೆ ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಳ್ಳಿ. ಕಸೂರಿ ಮೇಥಿ ಹಾಕ್ಕೊಂಡ್ರೆ ಫ್ಲೇವರು ಚೆನ್ನಾಗಿ ಬರುತ್ತೆ, ರುಚಿನೂ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ.
ಸ್ವಲ್ಪ ಕರಿಬೇವು ಸೊಪ್ಪು, ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದು ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಹಾಗಲಕಾಯಿ ಪಲ್ಯನ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಯಾರೆಲ್ಲ ಹಾಗಲಕಾಯಿ ಪಲ್ಯ ತಿಂದಿದ್ದೀರಾ, ಯಾರಿಗೆಲ್ಲ ಕಹಿ ಅನಿಸಿದೆ ಅಂತ ಕಮೆಂಟ್ ಮಾಡಿ. ಸ್ವಲ್ಪ ಟೊಮೆಟೊ ಹಾಕ್ಕೊಂಡಿದ್ದೀನಿ ಇಲ್ಲಿ. ಅದೇ ಪಲ್ಯಗಳು ಅಂದರೆ ಎಲ್ಲರೂ ಒಂದೇ ಥರ ಪಲ್ಯ ಮಾಡಬೇಕು ಅಂತ ಏನಿಲ್ಲ. ಒಬ್ಬೊಬ್ಬರು ವಿಧಾನವು ಅವರ ಲೈಫ್ ಸ್ಟೈಲಿಗೆ ಅನುಸಾರವಾಗಿ, ಆಮೇಲೆ ಅವರ ರುಚಿಗೆ ಅನುಗುಣವಾಗಿ ಬೇರೆ ಬೇರೆ ವಿಧದಲ್ಲಿ ಇರ್ತವೆ ಪಲ್ಯಗಳು. ಎಲ್ಲರೂ ಹಾಗಲಕಾಯಿ ಪಲ್ಯ ಮಾಡ್ತಾರೆ, ನೀವೇನು ಸಪ್ರೇಟಾಗಿ ಹಾಗಲಕಾಯಿ ಪಲ್ಯ ಮಾಡ್ತೀರಾ ಅಂತ ಹೇಳ್ಬೋದು ನೀವು. ಅಂದರೆ ಇದು ನಾನು ಮಾಡೋ ವಿಧಾನ ಅನಿಸುತ್ತೆ ಹಾಗಲಕಾಯಿ ಪಲ್ಯದು. ಸೊ ಈ ಥರ ನಾನು ಹಾಗಲಕಾಯಿ ಪಲ್ಯನ ಮಾಡ್ತೀನಿ. ಇಲ್ಲಿ 2 ಸ್ಪೂನು ಶೇಂಗಾ ಪೌಡ್ರ್ ತೊಗೊಂಡಿದ್ದೀನಿ. ಶೇಂಗಾ ಪೌಡ್ರನ್ನ ಚೆನ್ನಾಗಿ ಹುರ್ಕೊಂಡು ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿರೋದು. ಇದು ಹುಚ್ಚಳ ಪುಡಿ ಅಂದರೆ ಗುರಳ್ ಪುಡಿನ ಚೆನ್ನಾಗಿ ಅದನ್ನು ಹುರ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿರೋದು. ಆಮೇಲೆ ಹಸಿ ಖಾರದ ಪೇಸ್ಟು, ಸ್ವಲ್ಪ ಬೆಲ್ಲ, ಸ್ವಲ್ಪ ಉಪ್ಪು. ಅಂದರೆ ಇದೆಲ್ಲನ ಹಾಕಿದರೆ ಹಾಗಲಕಾಯಿ ಪಲ್ಯ ಅಷ್ಟು ಟೇಸ್ಟಾಗಿ ಬರುತ್ತೆ, ಅಷ್ಟು ರುಚಿಯಾಗೂ ಬರುತ್ತೆ. ಚಿಕ್ಕ ಮಕ್ಕಳು ಹಾಗಲಕಾಯಿ ಪಲ್ಯ ಇವತ್ತು ಯಾವ ಪಲ್ಯ ಮಾಡಿದ್ಯಾಮ್ಮ ಅಂತಂದರೆ ಹಾಗಲಕಾಯಿ ಪಲ್ಯ ಅಂತಂದ್ರೆ ನಾನು ಹಾಗಲಕಾಯಿ ಪಲ್ಯ ಏನು ತಿನ್ನಲ್ಲ, ಅಷ್ಟು ಕಹಿ ಇರುತ್ತೆ ಅದು ಅಂತಾರೆ. ಈ ಥರ ಒಂದ್ಸರಿ ಹಾಗಲಕಾಯಿ ಪಲ್ಯನ ಟ್ರೈ ಮಾಡಿ ಕೊಡಿ ಅವ್ರಿಗೆ. ಟ್ರೈ ಮಾಡಿ ನೋಡಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಅಂದರೆ ಹಾಗಲಕಾಯಿ ಪಲ್ಯ ಕಹಿ ಬಂದಿತ್ತ ಇಲ್ಲ ಅಂತಲೂ ಕಮೆಂಟ್ ಮಾಡಿ. ಇದು ತುಂಬಾ ರುಚಿಯಾಗಿ ಬಂದಿರುತ್ತೆ ಇದು ಪಲ್ಯ ನೋಡಿ. ಅಂದರೆ ಆಮೇಲೆ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಮುಂಚೆ. ಅದು ಒಂಥರ ಜ್ಯೂಸಿ ಬಿಟ್ಕೊಳ್ಳುತ್ತೆ ಅದು ಹಾಗಲಕಾಯಿದು, ಅಂದರೆ ರುಚಿನೂ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಅದು ಹಸಿ ಹಸಿಯಾಗಿರುತ್ತಲ್ಲ, ಹಾಗೆ ಮಾಡಿದ್ರೆ ಅಷ್ಟೊಂದು ರುಚಿಯಾಗಿರಲ್ಲ. ನೀವು ಉದ್ದುದ್ದಾಗಿ ನೀವು ಕಟ್ ಮಾಡ್ಕೋಬೋದು, ಈ ಥರ ರೌಂಡ್ ಶೇಪಲ್ಲೂ ಹಾಗಲಕಾಯಿನ ಕಟ್ ಮಾಡ್ಕೋಬೋದು. ನಾವು ತರಕಾರಿನ ಹಾಗೆ ಕಟ್ ಮಾಡಬೇಕು, ಹೇಗೆ ಕಟ್ ಮಾಡಬೇಕು ಅಂತ ಏನಿಲ್ಲ. ಯಾವ ಥರ ಪಲ್ಯನೂ ನೀವು ಯಾವ ಶೇಪಲ್ಲಿ ಬೇಕಾದ್ರೂ ನಾವು ಕಟ್ ಮಾಡಿಕೊಂಡು ಪಲ್ಯನ ಮಾಡ್ಕೋಬೋದು. ಇಲ್ಲಿ ಕಾಯಿ ತುರಿ ಹಾಕ್ತಾ ಇದ್ದೀನಿ. ಕಾಯಿ ತುರಿ ಹಾಕಿದರೆ ಅದೊಂಥರ ಟೇಸ್ಟೇ ಡಿಫ್ರೆಂಟ್ ಆಗಿರುತ್ತೆ, ಆಮೇಲೆ ರುಚಿನೂ ಅಷ್ಟೊಂದು ಚೆನ್ನಾಗಿರುತ್ತೆ ಅದು. ಇದನ್ನ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ಎಣ್ಣೆನೂ ಆಲ್ರೆಡಿ ಫ್ರೈ ಮಾಡಿದೆ, ಸ್ವಲ್ಪ ಮತ್ತೆ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸ್ಕೊಂಡ್ರೆ ಅಂದರೆ ಉಪ್ಪು, ಹುಳಿ, ಖಾರ, ಕಾಯಿ ತುರಿ ಎಲ್ಲನೂ ಇರುತ್ತಲ್ಲ, ಸೊ ಎಲ್ಲನೂ ಪಲ್ಯ ಮತ್ತು ಹಾಗಲಕಾಯಿ ಎಲ್ಲನೂ ಕಹಿ ಎಲ್ಲ ಬಿಟ್ಕೊಂಡು ಅದಕ್ಕೆ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನೋಡಿ ಹಾಗಲಕಾಯಿ ಪಲ್ಯ ರೆಡಿ ಆಯಿತು. ಚಪಾತಿ ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ನಾವು ಒಂದು ಬೌಲಲ್ಲಿ ಹಾಕ್ಕೊಂಡು ತಿನ್ಬೋದು. ಆಮೇಲೆ ಶುಗರು BP ಇದ್ದವ್ರಿಗೂ ಹಾಗಲಕಾಯಿ ತಿನ್ನಬೇಕು, ಅಂದರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಎಲ್ಲ ಪದಾರ್ಥದಲ್ಲೂ ಆರೋಗ್ಯದ ಅನುಗುಣವಾಗಿ ಒಂದೊಂದು ಏನಾದರೂ ಅಂಶಗಳು ಇರುತ್ತವೆ. ಹಾಗಾಗಿ ನಾವೆಲ್ಲ ತರಕಾರಿನ ತಿನ್ನಬೇಕು, ಸೊಪ್ಪು, ತರಕಾರಿ, ಹಣ್ಣು ಹಂಪಲು ಎಲ್ಲನೂ ತಿನ್ನಬೇಕಾಗುತ್ತೆ. ನಮ್ಮ ದೇಹಕ್ಕೆ ಅದು ಬೇಕಾಗಿರುತ್ತೆ. ಒಂದೊಂದ್ಸರಿ ನಾವು ಇದು ಹಾಗಲಕಾಯಿ ತಿನ್ನಲ್ಲ, ಬೆಂಡೆಕಾಯಿ ತಿನ್ನಲ್ಲ ಅಂತ ಅಂತಿರ್ತೀವಿ, ಆದರೆ ನಮ್ಮ ದೇಹಕ್ಕೆ ಎಲ್ಲನೂ ಅಂಶಗಳು ಹೋಗಬೇಕು, ಅಂದರೆ ನಾವು ಹೆಲ್ದಿಯಾಗಿ ಚೆನ್ನಾಗಿ ಇರ್ತೀವಿ. ಎಂಡಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಹಾಗಲಕಾಯಿ ಪಲ್ಯ ರೆಡಿ ಆಯಿತು. ಈಗ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಂಥ ಒಳ್ಳೆ ರೆಸಿಪಿಗಳನ್ನು ಕಲಿಯಲು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರೆಸಿಪಿ ಜೊತೆ ಮತ್ತೆ ಸಿಗೋಣ. ಧನ್ಯವಾದಗಳು.